ಭಾರತ ತಂಡಕ್ಕೆ ಆಪದ್ಬಾಂಧವರಾದ ನಿತೀಶ್ ಹಾಗೂ ಸುಂದರ್. ಹೌದು, ಆಸ್ಟ್ರೇಲಿಯಾ ವಿರುದ್ಧದ ಬಾರ್ಡರ್ ಗವಾಸ್ಕರ್ ಟ್ರೋಫಿ ಟೆಸ್ಟ್ ಸರಣಿಯ 4ನೇ ಪಂದ್ಯದ ಮೊದಲ ಇನ್ನಿಂಗ್ಸ್ನಲ್ಲೇ ಭಾರತ ರನ್ ಕಲೆ ಹಾಕಲು ತಿಣುಕಾಟ ನಡೆಸಿತು. ಆಸ್ಟ್ರೇಲಿಯಾ ನೀಡಿದ 473 ರನ್ ಬೆನ್ನತ್ತಿದ ಭಾರತ ಬ್ಯಾಟರ್ಗಳು ಫೆವಿಲಿಯನ್ ಪರೇಡ್ ನಡೆಸಿದ್ರು. ಯಶಸ್ವಿ ಜೈಸ್ವಾಲ್ 82 ರನ್ ಬಿಟ್ರೆ ಬೇರ್ಯಾವ ಆಟಗಾರ ಉತ್ತಮ ರನ್ ಗಳಿಸಲಿಲ್ಲ. ಇದೇ ವೇಳೆ ಜೊತೆಯಾದ ವಾಷಿಂಗ್ಟನ್ ಸುಂದರ್ ಮತ್ತು ನಿತೀಶ್ ರೆಡ್ಡಿ ಉತ್ತಮ ಜೊತೆ ಆಟವಾಡಿದ್ರು. ಆಸ್ಟ್ರೇಲಿಯಾ ವೇಗಿಗಳ ಮಾರಕ ದಾಳಿಗೆ ಎದೆ ಕೊಡವಿ ಬ್ಯಾಟಿಂಗ್ ಮಾಡಿದ್ರು. ವಾಷಿಂಗ್ಟನ್ ಸುಂದರ್ ಅರ್ಧ ಶತಕ ಸಿಡಿಸಿ ಔಟ್ ಆದ್ರೆ ನಿತೀಶ್ ರೆಡ್ಡಿ ಅಮೋಘ 105 ರನ್ ಸಿಡಿಸಿ ಮಿಂಚಿದ್ರು. ನಿತೀಶ್ ಶತಕ ಸಿಡಿಸುತ್ತಿದ್ದಂತೆ ಪುಷ್ಪನ ಸ್ಟೈಲ್ನಲ್ಲಿ ಸೆಲೆಬ್ರೇಟ್ ಮಾಡಿದ್ರು. ಮೂರನೇ ದಿನದ ಅಂತ್ಯಕ್ಕೆ ಭಾರತ ತಂಡ 9 ವಿಕೆಟ್ ನಷ್ಟಕ್ಕೆ 358 ರನ್ ಕಲೆ ಹಾಕಿದೆ. ಈ ಮೂಲಕ ಭಾರತದ ಗೆಲುವಿನ ಕನಸು ಇನ್ನೂ ಜೀವಂತವಾಗಿರಿಸಿದಂತಾಗಿದೆ. ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ಗೆ ಆಯ್ಕೆಯಾಗಬೇಕು ಅಂದ್ರೆ ಭಾರತಕ್ಕೆ ಆಸ್ಟ್ರೇಲಿಯಾ ವಿರುದ್ಧ 2 ಪಂದ್ಯಗಳನ್ನ ಗೆಲ್ಲೇಬೇಕಿದೆ. ಹೀಗಾಗಿ ಆಸ್ಟ್ರೇಲಿಯಾ ನೆಲದಲ್ಲಿ ಭಾರತ ಕಲಿಗಳು ಹೇಗೆ ಪ್ರದರ್ಶನ ನೀಡ್ತಾರೆ ಅಂತ ಕಾದು ನೋಡಬೇಕಿದೆ.